ಹಲೋ, ತೇಜಸ್ವಿನಿ ಅವರೇ ನಮಸ್ಕಾರ. ನಾನು ಪ್ರಧಾನ್ ಮಾತಾಡ್ತಿರೋದು. ನೀವಾ? ಒಂದು ನಿಮಿಷ. ಹಲೋ ಪ್ರಧಾನ್, ಹೇಳಿ. ಮಾತಾಡ್ಬೋದಾ? ಖಂಡಿತ. ತೇಜಸ್ವಿನಿ, ನಾನು ಇನ್ನೂ ಎಷ್ಟು ದಿವಸ ಅಂತ ಹೀಗೆ ನಾಪತ್ತೆ ಆಗಿರಲಿ? ನಾನು ಯಾವ ತಪ್ಪು ಮಾಡಿಲ್ಲ, ಆದರೂ ನನಗೆ ಯಾಕೆ ಶಿಕ್ಷೆ? ನಾನು ತುಂಬ ಬೇಸರ ಆಗಿದೆ ತೇಜಸ್ವಿನಿ. ನಾನು ವಾಪಸ್ ಬಂದುಬಿಡ್ತೀನಿ. ಪ್ರಧಾನ್, ನಿಮ್ಮ ಮನೆ ಹತ್ರ ಪೊಲೀಸ್ನವ್ರು ಹೋಗಿದ್ರಂತೆ. ನಿಮ್ಮನ್ನು ಅರೆಸ್ಟ್ ಮಾಡೋದು ಅವ್ರ ಉದ್ದೇಶ. ನೀವು ಮನೆಯಲ್ಲಿ ಇಲ್ಲದೆ ಇರೋ ಕಾರಣ ಅಲ್ಲೇ ಒಬ್ಬರು PC-ನ ಬಿಟ್ಟು ಬಂದಿದ್ದಾರೆ. ನೀವೇನಾದರೂ ವಾಪಸ್ ಬಂದರೆ ತಕ್ಷಣ ಅರೆಸ್ಟ್ ಆಗಿಬಿಡ್ತೀರಾ. ಸೊ ಪ್ಲೀಸ್ ಬರೋದಕ್ಕೆ ಹೋಗಬೇಡಿ. ಹಾಗಂತ ಎಷ್ಟು ದಿವಸ ತೇಜಸ್ವಿನಿ? ಈ ಪ್ರಕರಣ ಇತ್ಯರ್ಥ ಆಗೋವರೆಗೂ. ಯಾವಾಗ ಇತ್ಯರ್ಥ ಆಗುತ್ತೆ? ಪ್ರಧಾನ್, ಈಗೆಲ್ಲ ಬಿಚ್ಕೊಳ್ತಾ ಇದೆ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಕ್ಲೂ ಸಿಗ್ತಾ ಇದೆ. ಎಲ್ಲ ಬಯಲಾಗತ್ತೆ. ನೀವು ಸ್ವಲ್ಪ ಸಹನೆಯಿಂದ ಇದ್ದರೆ ಎಲ್ಲ ಸರಿ ಹೋಗುತ್ತೆ. ಆದರೆ ತೇಜಸ್ವಿನಿ ಅವರೇ, ನನಗೆ ಮಾನಸಿಕವಾಗಿ ತುಂಬ ಹಿಂಸೆ ಆಗ್ತಾ ಇದೆ. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗತ್ತೆ. ಆದರೆ ಬೇರೆ ದಾರಿ ಇಲ್ಲ ಪ್ರಧಾನ್. 1-2 ದಿನ ಹಾಕಿರಿ. ಅಷ್ಟರಲ್ಲಿ ನೀವು ತಪ್ಪಿತಸ್ಥರಲ್ಲ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ನೀವು ವಾಪಸ್ ಬರ್ಬೋದು. ಪ್ಲೀಸ್. ಸರಿ ತೇಜಸ್ವಿನಿ, ಆದಷ್ಟು ಬೇಗ ಈ ಅಜ್ಞಾತವಾಸ ಮುಗಿದ್ರೆ ಸಾಕು ಅನಿಸ್ಬಿಟ್ಟಿದೆ. ಓಕೆ ತೇಜಸ್ವಿನಿ, ಬಾಯ್. ಬಾಯ್. ಏನೋ ದುಡ್ಡಿನ ಜೊತೆ ಪೇಪರ್ ಐತಲ್ಲೋ. ಏಯ್, ಫೋನ್ ಮಾಡ ಅವನ್ಗೆ. ಏನ್ ಗುರು ಫೋನೇ ರಿಸೀವ್ ಮಾಡ್ತಾ ಇಲ್ಲ? ಎಲ್ಲ ಒಂದು ನಾಟಕ ಮಾಡ್ತಾ ಇದ್ದಾನೆ. ನಮ್ಮ ಕಾರ್ ಮೋಸ ಮಾಡ. ಏಯ್, ಬಿಸಾಡ ಮನೆ ಕಡೆ ಗಾಡಿನ. ಅನಿರುದ್ಧ್ಗೆ ಫೋನ್ ಮಾಡಿದ್ದೆ. ಇನ್ನೇನು ಅವ್ರು ಬರ್ತಾ ಇದ್ದಾರೆ. ಇವತ್ತು ಏನೇ ಆದರೂ ಇತ್ಯರ್ಥ ಆಗಲೇಬೇಕು. ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಾಟಕ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗಲೇಬೇಕು. ಅನಿರುದ್ಧ್ ನನ್ನ ಗಂಡನೇ ಆಗಿರ್ಬೋದು, ಆದರೆ ನಂಗೆ ನಿಜ ಏನು ಅಂತ ಗೊತ್ತಾಗಬೇಕು. ಜಾನು, ಏನು ವಿಷಯ? ಅರ್ಜೆಂಟಾಗಿ ಬರೋಕ್ಕೆ ಕಾಲ್ ಮಾಡಿದೆ. ಎಲ್ಲ ಆರಾಮಾಗಿದ್ದೀರಿ ತಾನೇ? ಇಲ್ಲ, ಬಾಂಬ್ ಬಿದ್ದಿದೆ. ಬಾಂಬಾ? ಆರೋಪದ ಬಾಂಬು. ಏನಂತ? ನೀವು ನಾಟಕ ಮಾಡ್ತಿದ್ದೀರಂತೆ. ನಾಟಕ ಮಾಡ್ತಿದ್ದೀನ? ಕುಂಟನ್ ಥರ ನಾಟಕ ಮಾಡ್ತಾ ಇದ್ದೀರಂತೆ. ಕುಂಟನ್ ಥರ ನಾಟಕ ಮಾಡ್ತಿದ್ದೀನ? ಹೌದು. ನಿಮ್ಗೆ ಹೊಡ್ತಾನೆ ಬಿದ್ದಿಲ್ವಂತೆ. ಸುಮ್ಮನೆ ಬ್ಯಾಂಡೇಜ್ ಹಾಕೊಂಡು ತಿರ್ಗಾಡ್ತಿದ್ದೀರಂತೆ. ಏನಾದರೂ ಒಂದು ನೆಪ ತೆಗೆದು ಮನೇಲಿ ಜಗಳ ತೆಗೆದೇ ಇದ್ರೆ ಇವ್ರಿಗೆ ತಿಂದನ್ನ ರಗೋದಿಲ್ವಾ ಕೇಳು. ಏನಂತ ರಗಳ ಇವ್ರದು? ನಿಜ ಹೇಳಿ ಅನಿ, ನಿಮಗೆ ನಿಜವಾಗ್ಲೂ ಹೊಡ್ತಾ ಬಿದ್ದಿದ್ಯಾ? ಮತ್ತೆ ನಾಟಕ ಮಾಡಲ ಜಾನು? ನಾನು ಎಷ್ಟು ಹಿಂಸೆ ಅನುಭವಿಸಿದ್ದೀನಿ ಅಂತ ನಿನಗೆ ಗೊತ್ತು. ಸರ್ಜರಿ ಮಾಡಿಸ್ಕೊಂಡು ಎಷ್ಟು ಒದ್ದಾಡಿದ್ದೀನಿ ಅಂತ ನೀನೇ ನೋಡಿದ್ಯಾ. ಸುಮ್ಮನೆ ಕುಂಟನ್ ಥರ ನಾಟಕ ಮಾಡೋದಕ್ಕೆ ನನಗೇನು ಹುಚ್ಚ? ಸರಿ, ನಿಮಗೆ ಹೊಡ್ತಾ ಬಿದ್ದಿದೆ ಅಂತ ನಾನು ನಂಬ್ತೀನಿ. ಆದರೆ ಆಕ್ಸಿಡೆಂಟ್ ಆಗಿ ಮಾರನೇ ದಿನನೇ ನೀವು ಆರಾಮಾಗಿ ತಿರ್ಗಾಡ್ತಿದ್ರಂತೆ. ಅಕ್ಕ ನಿಮ್ಮನ್ನ ನೋಡಿದಾರಂತಲ್ಲ.
ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಪೇಪರ್ನಲ್ಲಿ ಕತೆ ಕವನ ಬರೆಯೋಕ್ಕಾಗಲಿಲ್ಲ ಅಂತ ನನ್ನ ಮೇಲೆ ಕತೆ ಕಟ್ತಾ ಇದ್ದೀರಾ? ಮಾಡೋಕೆ ಬೇರೆ ಕೆಲಸ ಇಲ್ವಾ ನಿಮಗೆ? ಬಂಡ ಜನರ ಹತ್ರ ಏನು ತಾನೇ ಮಾತಾಡೋದಕ್ಕೆ ಸಾಧ್ಯ? ನೀವು ಆರಾಮಾಗಿ ಓಡಾಡ್ತಾ ಇದ್ದಿದ್ದನ್ನು ನಾನು ನೋಡಿದಾಗ ನೀವು ನನಗೇನಂತ ಹೇಳಿದ್ರಿ? ಅದೇನು ಮಾಡ್ಕೋತೀಯೋ ಮಾಡ್ಕೋ ಹೋಗು ಅಂತ ಹೇಳಿದ್ರಿ ತಾನೆ. ಈಗ ವಿತಂಡವಾದ ಮಾಡ್ತಾ ಇದ್ದೀರಾ? ರೀ, ವಾದ ಗೀದ ಮಾಡಬೇಕಾಗಿಲ್ಲ. ನಾನು ನೀವೇನು ಹುಲಿ ಅಲ್ಲ, ಸಿಂಹ ಅಲ್ಲ ನಿಮ್ಗೆ ಹೆದರ್ಕೊಳ್ಳೋಕೆ. ನಾನು ನಿಮಗೆ ಆ ಥರ ಉತ್ತರ ಕೊಟ್ಟಿಲ್ಲ. ಇದೆಲ್ಲ ನೀವು ನನ್ನನ್ನು ಸಿಕ್ಕಾಕ್ಸೋಕೆ ಮಾಡ್ತಾ ಇರೋ ಹೊಸ ಕತೆ. ನನ್ನನ್ನೇನು ನೀವು ಅಂತ ತಿಳ್ಕೊಂಡಿದ್ದೀರಾ? ಮಹಾನ್ ಸುಳ್ಳುಗಾರ ನೀವು. ನಿಮ್ಮ ದುರಹಂಕಾರ ನಿಮ್ಮ ಬಾಯಲ್ಲಿ ಈ ಮಾತನ್ನು ಆಡಿಸ್ತಿದೆ. ಬಿಡಿ, ನಾ ಮಾತಾಡ್ತೀನಿ. ಅನ್ನಿ, ನೀವು ನಟನೆ ಮಾಡ್ತಿಲ್ಲ ಅಂತ ನಂಗೆ ನಂಬಿಕೆ ಇದೆ. ಆದರೆ ನಿಮ್ಮ ಮೇಲೆ ಇನ್ನೊಂದು ಆರೋಪ ಇದೆ. ಈ ಹಲ್ಲೆ ಮಾಡಿಸಿದ್ದು ಪ್ರಧಾನ ಅಲ್ಲ, ನೀವೇ ಅಂತ. ಒಳ್ಳೆ ಜೋಕು. ಯಾರು ಇವ್ರು ಹೇಳಿದ್ರಾ? ನನಗೇನು ತಲೆ ಕೆಟ್ಟಿದ್ಯಾ ಜಾನು? ನನ್ನ ಮೇಲೆ ನಾನೇ ಹಲ್ಲೆ ಮಾಡಿಸ್ಕೊಳ್ಳೋದ? ತಮಾಷೆ ಮಾಡೋಕೆ ಬೇರೆ ವಿಷಯ ಸಿಗ್ಲಿಲ್ವಾ? ಇವ್ರಿಗೆ ಸರಿಯಾಗಿ ಆರೋಪ ಮಾಡೋಕ್ಕೂ ಬರಲ್ವಲ್ಲ ಜಾನು? ಯಾರಾದರೂ ನಂಬೋ ಥರ ಆರೋಪ ಮಾಡ್ಬೇಕು ತಾನೆ? ಅಯ್ಯೋ ದೇವ್ರೆ, ನಿಮ್ಮ ಮೇಲೆ ಹಲ್ಲೆನೇ ಆಗ್ಲಿಲ್ವಲ್ಲ? ಹೊಡೆತ ಬಿದ್ದಿರೋದೆಲ್ಲ ಆದಿತ್ಯಂಗೆ. ಇದೆಲ್ಲ ನಿಮ್ಮದೇ ಮಾಸ್ಟರ್ ಪ್ಲಾನ್. ಪ್ರಧಾನ್ ತಲೆ ಮೇಲೆ ಕಳಂಕ ಹೊರಿಸಿ ಒಂದು ಸಂಬಂಧನ ಒಡೆದಾಕೋ ಕೀರ್ತಿ ಪಡೆಯೋದಕ್ಕೆ ಹೊರಟಿದ್ದೀರಲ್ಲ, ಅದೆಲ್ರಿಗೂ ಗೊತ್ತಾಗ್ತಿದೆ. ಜಗಳ ಯಾಕೆ? ನಿಮ್ಗೆ ಎವಿಡೆನ್ಸ್ ತಾನೇ ಬೇಕಾಗಿರೋದು. ನೀವು ಗುಂಡಗಳಿಗೆ ದುಡ್ಡು ಕೊಡ್ತಾ ಇರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಫೋಟೋಸ್ ನೋಡಿ, ನಾನೇ ತೆಗ್ದಿರೋದು. ನೀವು ಕೊಡ್ತಿರೋದು ಹಣದ ಬ್ಯಾಗ್ ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ. ಕಾರಣ ಇಲ್ಲದೆ ನೀವ್ಯಾವ ಗುಂಡಗಳಿಗೆ ಹಣ ಕೊಡ್ತೀರಾ? ಇಲ್ಲ, ಆ ಫೋಟೋದಲ್ಲಿರೋದು ನಾನಲ್ಲ. ನಾನು ಯಾಕೆ ಇಂಥ ಕೆಲಸ ಮಾಡಲಿ? ಅದು ಯಾರೋ ಬೇರೆ ಇರಬೇಕು. ಏನು ನನಗೇನು ದುಡ್ಡು ಕೊಳಿತಾ ಇದೆಯಾ? ಅನಿ, ನೀವು ನಿಜ ಹೇಳ್ತಾ ಇದ್ದೀರಾ? ನಿಜ ಜಾನು. ಇವ್ರನ್ನ ಪತ್ರಿಕೆಯಿಂದ ತೆಗೆದಿದ್ದೀವಲ್ಲ, ಅದಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ. ಇವ್ರು ನನ್ನ ಅತ್ತಿಗೆ ಅಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ಇಲ್ಲಿ ನಡೀತಾ ಇದ್ದಿದ್ದೆ ಬೇರೆ. ಏನು ನನಗೇನು ಮನುಷ್ಯತ್ವ ಇಲ್ವಾ? ಮಾನವೀಯತೆ ಇಲ್ವಾ? ಇಷ್ಟೊಂದು ಕೆಟ್ಟದಾಗ ನೋಡ್ಕೋತೀನಿ ನಾನು. ಕುಸು, ಏನ್ ಮಗು ಇದೆಲ್ಲ? ಕೇಳಿ ಮಾವ, ನನಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ. ನಿಮ್ಮ ಮಗನ ಬಣ್ಣ ಬಯಲಾಗ್ತಾ ಇದೆಯಲ್ಲ, ಹೇಗೆ ತಡವರಿಸ್ತಾ ಇದ್ದಾರೆ ನೀವೇ ನೋಡಿ. ತೇಜಸ್ವಿನಿ, ಅನಿರುದ್ಧ್, ಸುಳ್ಳನ್ನ 1000 ಸರ್ತಿ ಹೇಳಿದ ಮಾತ್ರಕ್ಕೆ ಸುಳ್ಳು ಸತ್ಯ ಆಗ್ಬಿಡಲ್ಲ. ಸುಳ್ಳಿನ ಸರ್ಮಾಲೆ ಕಟ್ಟೋದಕ್ಕೆ ನೋಡಬೇಡಿ. ನಿಮಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದ್ದಿದ್ರೆ ಸ್ವಂತ ಅಣ್ಣನ ಮೇಲೆ ಹಲ್ಲೆ ಮಾಡಿಸ್ತಾ ಇರಲಿಲ್ಲ. ನಿಮ್ಮ ಪ್ರಿಯಕರ ಪ್ರಧಾನ ಉಳಿಸೋಕೆ ನನ್ನ ಮೇಲೆ ಆರೋಪ ಹೊರಿಸ್ಬೇಡಿ ನೀವು. ಅನಿರುದ್ಧ್, ಕಪಾಳಕ್ಕೆ ಬಾರಿಸ್ತೀನಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಹೆಣ್ಣಿನ ಬಗ್ಗೆ ನಿಮಗೆ ಗೌರವ ಇಲ್ಲ ಅನ್ನೋದು ನಿಮ್ಮ ಮಾತಿನಲ್ಲೇ ಗೊತ್ತಾಗತ್ತೆ. ನೀವು ಜಾನುಗ್ ಮೋಸ ಮಾಡಿ ಸಾಕ್ಷಿನ ಮದುವೆ ಮಾಡ್ಕೊಂಡ್ರಲ್ಲ, ನಾನು ಹಾಗೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ತೇಜಸ್ವಿನಿ, ನಿಮ್ಮ ಈ ಆಟ ಪುಂಡಾಟ ಎಲ್ಲ ಪ್ರಪಂಚಕ್ಕೆ ಚೆನ್ನಾಗಿ ಗೊತ್ತಿದೆ. ನೀವು ನನ್ನ ಕಡೆ ಒಂದು ಬೆರಳು ತೋರಿಸಿದ್ರೆ ಉಳಿದ 3 ಬೆರಳುಗಳು ನಿಮ್ಮನ್ನೇ ನೋಡ್ತಿವೆ ಅನ್ನೋದನ್ನ ಮರಿಬೇಡಿ. ನಾನು ನೀತಿ ಬಿಟ್ಟೋಳಲ್ಲ, ಅದ್ರ ಅವಶ್ಯಕತೆನೂ ನನಗಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ನೀವೇ ಆರೋಪಿ. ನನ್ನ ಕೋಪ ನೆತ್ತಿಗರಿಸ್ಬೇಡಿ. ನಾನ್ ಮನುಷ್ಯ ಆಗಿರಲ್ಲ. ಮುಚ್ಚು ಬಾಯ್. ಮಾಡೋದೆಲ್ಲ ಮಾಡ್ಬಿಟ್ಟು ಯಾಕೆ ಕಿರಿಸ್ತಿದೀಯಾ?
ಯಾರಪ್ಪ ನೀವು? ಏನು ಹಾಗೆ ನುಗ್ತಾ ಇದ್ದೀರಾ? ಯಾರು ಬೇಕಾಗಿತ್ತು ನಿಮಗೆ? ಇಲ್ಲೇ ನಿಂತಿದ್ದಲ್ಲ ಈ ಸಾಹೇಬ್ರನ್ನ ಕೇಳಿ. ಏನೋ ಇದು? ಏನಿಲ್ಲಪ್ಪ ಅದು. ಬಾಗುರು ಹೊರಗಡೆ ಮಾತಾಡೋಣ ಬಾಗುರು. ಏನ್ ಮಾತಾಡೋದು? ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಏನ್ ಬ್ಯಾಗ್ ಅಲ್ಲಿ ಪೇಪರ್ ತುಂಬ ಕೊಟ್ಟಿದ್ಯಾ? ಪೇಪರ ಇಲ್ವಲ್ಲ? ನೀನು ಹೇಳಿದ ಕೆಲಸ ಮಾಡಿದ್ದೀನಿ ತಾನೆ, ನನಗೆ ನೀನು ಅಮಾಯಿಸ್ತೀಯಾ? ಪಾಪ ಹೊರಗಡೆ ಮಾತಾಡೋಣ. ಏನ್ ಮಾತಾಡೋದು? ಬನ್ನೋ, ಬಿಡು ಅವ್ನ. ಒಂದು ನಿಮಿಷ ಯಾರಾದ್ರೂ ಇಲ್ಲಿದ್ರೆ ಶೂಟ್ ಮಾಡ್ಬಿಡ್ತೀವಿ. ಹೊಡೆ. ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಮಾವ. ಜಾನು, ಸಮಾಧಾನ ಮಾಡ್ಕೊ. ಅನಿಗೇನು ಆಗಿರಲ್ಲ. ಇಲ್ಲ ಅಕ್ಕ, ಸಿಕ್ಕಾಪಟ್ಟೆ ಹೊಡ್ತಿದ್ದಾರೆ, ಅರ್ಜೀವ ಮಾಡಿದ್ದಾರೆ. ನನಗದೇ ಭಯ. ಡಾಕ್ಟರ್ಸ್ ನೋಡ್ತಿದ್ದಾರೆ ಅಲ್ವಾ, ಅನಿರುದ್ಧ್ ಬೇಗ ಹುಷಾರಾಗ್ತಾರೆ. ನೀನು ಧೈರ್ಯ ತಂದ್ಕೋ ಜಾನು. ಅಪ್ಪ ಅಪ್ಪ ಏನಾಯ್ತು? ನಾನು ನೆಮ್ಮದಿಯಾಗಿರೋದಿಲ್ವಲ್ಪ, ಅದಕ್ಕೆ ಈ ಶಿಕ್ಷೆ. ಅನಿ ಹೇಗಿದ್ದಾನಪ್ಪ? ಗೊತ್ತಿಲ್ಲಪ್ಪ, ಅದೇನೋ ಸೀರಿಯಸ್ ಅಂತ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ ಬರಬೇಕು. ಅಲ್ಲ ಅನಿಗೆ ಯಾರು ಈ ರೀತಿ ಹೊಡೆದ್ರಪ್ಪ? ನಂಗೂ ಗೊತ್ತಿಲ್ಲಪ್ಪ. ಯಾರೋ 4 ಜನ ಗೂಂಡಾಗಳು ನುಗ್ಗಿದ್ರು. ಅದೇನೋ ಬ್ಯಾಗ್ ತೋರಿಸ್ಬಿಟ್ಟು ದುಡ್ಡು ಕೊಡೋ ಬದಲು ಪೇಪರ್ ಕೊಡ್ತಿದ್ಯಲ್ಲ, ನಮಗೆ ಮೋಸ ಮಾಡ್ತಿದ್ಯಾ ಅಂದ್ರು. ಇವನು ಏನೋ ಹೊರಗಡೆ ಹೋಗಿ ಮಾತಾಡೋಣ ಅಂದ, ಅಷ್ಟಲ್ಲಿ ಮುಗಿಬಿದ್ದು ಕೊಡಿದ್ರು. ಇವನು ಏನು ದುಡ್ಡು ಕೊಡಬೇಕು, ಎಷ್ಟು ಕೊಡಬೇಕು ಒಂದೂ ಗೊತ್ತಿಲ್ಲ. ಮಾವ, ಆ ವಿಷಯ ಬಿಡಿ. ಮೊದಲು ಅನಿರುದ್ಧ್ ಹುಷಾರಾಗಿ ಬರಲಿ, ಆಮೇಲೆ ಮಿಕ್ಕು ವಿಚಾರ. ತೇಜು, ಅದೇ ಅಷ್ಟೊಂದು ಏಡ್ತಿದ್ವಲ್ಲಿ ನರಳ್ತಾ ಇದ್ದಾಗ ಸಂಕಟ ಆಗಲ್ವಾ ಹೇಳು? ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲಿ ಜಾನು ಗೋಲ್ಡ್ ನೋಡೋದಕ್ಕಾಗ್ತಿಲ್ಲ. ಅನಿ ಯಾಕೆ ಹೀಗೆ ಮಾಡ್ಕೊಂಡ್ರು ಅಂತ ಒಂದೇ ಸಮ ಅಳ್ತಿದ್ದಾಳೆ. ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗ್ತಿಲ್ಲ ಅವಳಿಗೆ. ಜಾನು, ಸಮಾಧಾನ ಮಾಡ್ಕೊಮ್ಮ. ನನ್ನ ಮಗನೇ ಸರಿಗಿಲ್ಲ. ಮಾಡಬಾರ್ದು ಕೆಲಸ ಮಾಡಕ್ಕೆ ಹೋಗ್ತಾನೆ, ಈ ಥರ ಅನಾಹುತ ಮಾಡ್ಕೋತಾನೆ. ಯಾಕತ್ತೆ ಹೀಗೆ? ಏನಾದರೂ ಒಂದು ಎಡವಟ್ಟು ಮಾಡ್ಕೊಳ್ತಾನೆ ಇರ್ತಾರೆ. ದುರಹಂಕಾರ ಮಗು, ದುರಹಂಕಾರ. ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿದ್ರೆ ಜೀವನದ ಬೆಲೆ ಗೊತ್ತಾಗುತ್ತೆ. ಇವ್ರು ಹುಟ್ಟಿದ್ದಾಗಲೇ ಚಿನ್ನ ಚಮಚನ ಬಾಯ್ಲಿಟ್ಟೆ ನೋಡು. ಅದಕ್ಕೆ ಈ ಬಡಬಡಿ. ಮಾವ, ಅಪ್ಸೆಟ್ ಆಗಬೇಡಿ ನೀವು. ಅನಿರುದ್ಧ್ ಈ ಮಟ್ಟಕ್ಕೆ ಏಟ್ ತಿಂದು ಸಾವು ಬದುಕಿನ ನಡುವೆ ಹೋರಾಡೋ ಪರಿಸ್ಥಿತಿ ತಂದ್ಕೊಂಡಿರೋದು ನಿಜಕ್ಕೂ ವಿಪರ್ಯಾಸ. ತುಂಬ ನೋವಾಗ್ತಿದೆ ಮಾವ. ಕುಸು, ನನಗೆ ಜಾನುದು ಚಿಂತೆ ಆಗಿದೆಯಮ್ಮ. ಈ ಮುಟ್ಟಾಳನ ನಡವಳಿಕೆಯಿಂದ ಇವಳು ಬದುಕು ನಿಶ್ಚಯ ಆಗುತ್ತೆ. ನಮ್ಮ ಪತ್ರಿಕೆ ಇದೆ, ದುಡ್ಡಿದೆ, ಸಂತೋಷ ಜೀವನ ಮಾಡಬಹುದು ತಾನೆ. ಯಾಕೆ ಇನ್ನೊಬ್ಬರ ಬಗ್ಗೆ ದ್ವೇಷ? ಇವಳು ಯಾಕೆ ಗೋಳಿಕೋತಾನವನು? ಒಂದು ಅರ್ಥ ಆಗಲ್ವಲ್ಲ. ಅನಿರುದ್ಧ್ ಕಡೆಯವ್ರು ನೀವೇನಾ? ಹಾಂ, ಹೇಳಿ. ಅವ್ರಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡ್ಬೋದು ನೀವು.
ನೋಡಿ ಹೆಚ್ಚು ತೊಂದರೆ ಕೊಡಬೇಡಿ. ಏನನಿ ಇದೆಲ್ಲ ಏನು ನಿಮ್ಮ ರಗಳೆ? ನಾವು ನೆಮ್ಮದಿ ಆಗಿರೋದು ನಿಮಗೆ ಬೇಕಾಗಿಲ್ವಾ? ಯಾರೋ ಪಾಪಿಗಳು ಬಂದು ನಮ್ಮ ಕಣ್ಮುಂದೆನೆ ನಿಮ್ಗೆ ಈ ರೀತಿ ಹೊಡೆದೋಗ್ತಾರೆ. ನಮಗೆ ಹೊಟ್ಟೆ ಉರಿ ಅಲ್ವಾ? ಏನಾಗಿಲ್ಲ, ನೀನು ಅಳಕ್ಕೆ ಹೋಗ್ಬೇಡ. ಅನಿ, ಏನು ನಿನ್ನ ಅವಸ್ಥೆ? ಕರಳು ಚುರುಕನ್ನತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿನ್ನ ಪ್ರಾಣನೇ ಹೊಟ್ಟೋಗ್ತಿತ್ತಲ್ಲೋ. ಏನು ಆಗಿಲ್ಲಮ್ಮ. ಅನಿರುದ್ಧ್, ಹೇಗಿದ್ದೀರಾ? ಏನು ವ್ಯಂಗ್ಯ ಮಾಡ್ತಾ ಇದ್ದೀರಾ? ಏನು ಮಾತಾಡ್ತಾ ಇದ್ದೀರಾ? ನಿಮ್ಗೇನಿಲ್ಲ ಕೆಲಸ? ಏನಕ್ಕೆ ಬರೋಕ್ಕೆ ಹೋದ್ರಿ ನೀವು? ನಾನು ಹೊಡೆಸ್ಕೊಂಡು ಆಸ್ಪತ್ರೆ ಸೇರಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಈಗ ನೋಡಿ ಸಂತೋಷ ಪಡೋಕೆ ಬಂದಿದ್ದೀರಾ? ಸುಮ್ಮನೆ ಮಲ್ಕೊಳ್ಳಯ್ಯ ಸಾಕು. ಮಾಡೋದೆಲ್ಲ ಮಾಡಿಕೊಂಡು ಈಗ ಅವಳ ಮೇಲೆ ರೇಗ್ತಿದ್ಯಲ್ಲ. ನಿನ್ನ ರೀತಿ ನೀತಿ ಸರಿ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ಆಸ್ಪತ್ರೆ ಕರ್ಕೊಂಬಂದು ಸೇರಿಸೋದು ಒಂದು ಕ್ಷಣ ತಡ ಆಗಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಗೊತ್ತಾ? ಅಪ್ಪ, ಇಷ್ಟಾದರೂ ನಿನ್ನ ರೋಷ ಕಮ್ಮಿ ಆಗಿಲ್ವಲ್ಲ? ಆ ಗುಂಡಾಗಳು ನಿನ್ಗೆ ಯಾಕೆ ಹೊಡೆದ್ರು ಹೇಳು? ಗೊತ್ತಿಲ್ಲ. ನೀ ಸುಳ್ಳು ಹೇಳ್ಬೇಡ. ಸುಮ್ಮನೆ ಅವ್ರು ಯಾಕೋ ಬಂದು ನೀನು ಹೊಡಿತಾರೆ? ಏನು ತಪ್ಪು ಮಾಡಿದ್ದೀನಿ ನೀನು? ನಾನೇನು ತಪ್ಪು ಮಾಡಿವಪ್ಪ. ಅವ್ರು ಯಾಕೆ ಹೊಡೋದು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಸುಮ್ಮನೆ ಬಂದು ಯಾಕೋ ಹೊಡಿತಾರೆ? ಏನೋ ಬಂದು ಬ್ಯಾಗ್ ಬಿಸಾಕಿದ್ರು, ಮೋಸ ಮಾಡಿದೆ ಅಂತಿದ್ರು. ಏನು ಮೋಸ ಮಾಡಿದೆ ಅವ್ರು ನೀನು? ಅಮ್ಮ, ದಯವಿಟ್ಟು ಆ ವಿಷಯ ಬಿಟ್ಬಿಡ್ತೀರಾ? ಹೇಗೋ ಸುಮ್ಮನೆ ಬಿಡೋದಕ್ಕಾಗತ್ತೆ? ಅಲ್ಲ, ನಿನಗೆ ಸಾಯೋವಾಗ ಹೊಡೆದಿದ್ದಾರೆ ಅಂಥವ್ರನ್ನ ಸುಮ್ಮನೆ ಬಿಡೋಕ್ಕಾಗತ್ತಾ? ಖಂಡಿತ ಇಲ್ಲ ಆದಿ. ಇದು ಸಾವು ಬದುಕಿನ ಪ್ರಶ್ನೆ. ನಾವಿದನ್ನು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಲೇಬೇಕು. ನೀವು ಇಲ್ಲದೇ ಇರೋ ಅನಾಹುತ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಪೊಲೀಸರು ಬೇಡ. ಬೇಡ ಅಂದರೆ ಏನರ್ಥ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ಪ್ರಾಣನೇ ಹೋಗ್ತಾ ಇತ್ತು. ಅಂಥ ಕಿಡಿಗೇಡಿಗಳನ್ನ ಸುಮ್ಮನೆ ಬಿಡಬಾರ್ದು. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಒದ್ದು ಬುದ್ಧಿ ಕಲಿಸಿದ್ರೆ ಗೊತ್ತಾಗತ್ತೆ. ಏನಂತ ಅಂದ್ಕೊಂಡಿದ್ದಾರೆ ಅವರು? ಪತ್ರಕರ್ತ ಸತ್ಯದೇವ್ ಅವ್ರ ಮನೆಗೆ ನುಗ್ಗಿ ಅವ್ರ ಮಗನಿಗೆ ಹೀನಾಮಾನವಾಗಿ ಹೊಡೆದಿದ್ದಾರೆ ಅಂದರೆ ಏನು ತಮಾಷೆನಾ? ಇಲ್ಲ ಅನಿರುದ್ಧ್, ನಾವಿದನ್ನು ಸೀರಿಯಸ್ ಆಗಿ ತಗೊಳ್ಳೇಬೇಕು. ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡೋಣ. ಬೇಡ ಅಂತ ಹೇಳ್ತಿದ್ದೀನಲ್ಲ, ಯಾವ ಕೇಸ್ ಏನು ಬೇಡ. ಸುಮ್ಮನೆ ಬಿಡಿ ಇದನ್ನ. ಅಲ್ಲ ಅನಿ, ಅವ್ರು ಮತ್ತೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾಕೆ ಬೇಡ ಅಂತಿದ್ದೀರಾ? ನಿಮ್ಗೇನು ಭಯ? ಈಗಾಗಿರೋ ಹಲ್ಲೇನು ಕಮ್ಮಿದು ಅಂತ ಅನ್ಕೊಂಡಿದ್ದೀರಾ? ಆಗಲ್ಲ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲ ಕಣೋ, ಅವರು ದೊಡ್ಡ ಗೂಂಡಾಗಳೇ ಇರಬೇಕು. ಅವ್ರ ಜೊತೆಲಿ ಏನು ವ್ಯವಹಾರ ಮಾಡಕ್ಕೆ ಹೋಗಿದ್ದೆ ನೀನು? ಏನು ಇಲ್ಲಮ್ಮ. ಅನಿ, ತೇಜು ಅಲಿಗೇಟ್ ಮಾಡಿದ್ದೆಲ್ಲ ನಿಜಾನಾ? ದಯವಿಟ್ಟು ನೀವೆಲ್ಲ ಹೋಗ್ತೀರಾ ಪ್ಲೀಸ್? ನನಗೆ ರೆಸ್ಟ್ ಬೇಕು. ಪ್ಲೀಸ್ ಇವರೆಲ್ಲ ನೋಡಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಹೊರಗಡೆ ಹೋಗಿ. ಮಾವ, ಇದನ್ನು ಹೀಗೆ ಸುಮ್ಮನೆ ಬಿಡೋದು ಬೇಡ. ಅನಿರುದ್ಧ್ ಯಾಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಬೇಡ ಅಂತ ಹೇಳ್ತಿದ್ದಾರೋ ಗೊತ್ತಿಲ್ಲ. ಆದರೆ ನಾವಂತೂ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಲೇಬೇಕು. ಡಾಕ್ಟ್ರೇ, ನೋಡಿ, ನಿಮ್ಮ ಮಗ ಉಳಿದಿರೋದೇ ಹೆಚ್ಚು. ಆದರೆ ಇದೊಂದು ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿರೋದ್ರಿಂದ ನರ್ಸಿಂಗ್ ಹೋಮ್ ರೂಲ್ಸ್ ಪ್ರಕಾರ ಪೊಲೀಸಿಗೆ ತಿಳಿಸಿದ್ದೀವಿ. ಥ್ಯಾಂಕ್ ಯು ಡಾಕ್ಟರ್.